ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು. ಯಾಕಂದರೆ ಇವತ್ತೊಂದು ತೀರ್ಮಾನಕ್ಕೆ ಬರಲೇಬೇಕಾಗಿದೆ. ಕೇಂದ್ರದ ನಾಯಕರು ಕೂಡ ಅದನ್ನೇ ಕಾಯ್ತಾ ಇದ್ದಾರೆ, ಒಂದು ತೀರ್ಮಾನಕ್ಕೆ ಬರೆಸಬೇಕು ಇವತ್ತು ಅಂತ. ಇಲ್ಲ ಅಂತಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂಥ ಅವಾಂತರಗಳಿದೆಯಲ್ಲ, ಅದು ಕರ್ನಾಟಕದಲ್ಲಿ ಆಗುವಂಥದ್ದು ನಿಶ್ಚಿತ. ಪಂಜಾಬ್ನಲ್ಲಿ ಏನಾಗಿದೆ ಅಂತ ನೋಡಿದ್ದೀವಿ. ಅಮರೀಂದರ್ ಸಿಂಗ್ ಅವ್ರನ್ನ ಇಳಿಸಿ ಚಿನ್ನಿನ ಕುಡಿಸಿದ್ರಲ್ಲ, ಏನು ಮಾಡಿದ್ರು ಅವರು. ರಾಜಸ್ಥಾನದಲ್ಲಿ ಏನಾಯಿತು ಅನ್ನೋದನ್ನು ನಾವು ಕಂಡಿದ್ದೀವಿ. ಅದೇ ರೀತಿಯ ಗಲಾಟೆ ಇಲ್ಲೂ ಕೂಡ ಇದೆ. ಭಾಳ ಆಶ್ಚರ್ಯ ಆಗುವಂಥದ್ದು ರೆಹಮಾನ್, ಇಲ್ಲಿ ತನಕ ಕಾಂಗ್ರೆಸ್ ನಾಯಕರು ಹೇಗೆ ಸುಮ್ಮನಿದ್ರು ಅಂತ. ಈ ಮಟ್ಟಕ್ಕೆ ಬರುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ. ಕುತ್ತಿಗೆಗೆ ಬರೋದ್ರಂತೆ ಸುಮ್ಮನಿದ್ದು ಬಿಟ್ಟು ಈಗ ಕಸರತ್ತು. ಅದರಲ್ಲೂ ವೆರಿ ಇಂಪಾರ್ಟೆಂಟ್ಲಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡ್ತಾರೆ. ಮೀಟಿಂಗಲ್ಲಿ ಏನೇನು ಚರ್ಚೆ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ಅಂತೂ ಏನು ಅಂದರೆ ಅವರಿಬ್ಬರು ಒಂದು ಕಡೆ ಸೇರಿದ್ರೆ ಒಂದು ದೊಡ್ಡ ಸಂಗತಿ. ಅದರ ಅರ್ಥ ಏನು ದೂರ ದೂರ ಆಗಿಬಿಟ್ರು ಅಂತಲ್ಲ. ಬೇರೆಲ್ಲ ಕಾರ್ಯಕ್ರಮಗಳಿಗೆ ಸೇರ್ತಾರೆ, ನಗನಗತಾ ಮಾತಾಡ್ತಾರೆ, ಬೇರೆ ನಗಾರಿಗಳನ್ನ ಹೊಡಿತಾರೆ. ಆದರೂ ಏನು ಅಂತಂದರೆ ಯಾವ್ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ಬಾಂಬ್ ಹಾಕಬೇಕೋ ಅದನ್ನು ಇಬ್ಬರೂ ಕೂಡ ತುಂಬ ವ್ಯವಸ್ಥಿತವಾಗಿ ಮಾಡ್ತಾರೆ. ಅವ್ರದ್ದು ಟ್ವೀಟ್ ಮಾಡಿದ್ರ ಇವರು ಅದಕ್ಕೆ ಸೇರಿಸಿ ಡಬಲ್ಲಾಗಿ ಇನ್ನೊಂದು ಟ್ವೀಟ್ ಮಾಡ್ತಾರೆ. ಈ ರೀತಿ ಇದು ಯಾವ ರೀತಿಯ ಸಂದೇಶವನ್ನು ರವಾನಿಸುತ್ತೆ? ಬಹುಶಃ ಹೀಗೆ ಬಿಟ್ಟರೆ ಇರೋದೇ ಏನು ಅಂತಂದರೆ 3 ಮತ್ತೊಂದು ಅಲ್ಲ ರೆಹಮಾನ್, 2 ಮತ್ತೊಂದು ದೇಶದಲ್ಲಿ. ಅದರಲ್ಲಿ ಅಂಥದ್ರಲ್ಲಿ ಕರ್ನಾಟಕ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಕಳ್ಕೊಂಡ್ಬಿಟ್ರೆ ಏನು ತುಂಬ ಚೆನ್ನಾಗಿ ಗೊತ್ತಿದೆ ಕಾಂಗ್ರೆಸ್ ನಾಯಕರುಗಳಿಗೆ. ಎಸ್, ಈಗ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯಲಿದೆ. ಸೊ ಹಾಗಾಗಿ ಈಗ ಉಪಹಾರಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಬರ್ತಾರೆ. ಸೊ ಅದೇ ನಿಟ್ಟಿನಲ್ಲಿ ಕಾವೇರಿ ನಿವಾಸಕ್ಕೆ ಪೊಲೀಸ್ ಭದ್ರತೆಯನ್ನ ಕೂಡ ನಿಯೋಜನೆಗೊಳಿಸಿದ್ದಾರೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಡಿಕೆ ಆಹ್ವಾನ ಕೊಟ್ಟಿದ್ದಾರೆ, ಡಿಕೆಶಿಗೆ ಆಹ್ವಾನ ಕೊಟ್ಟಿದ್ದಾರೆ. ಸೊ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಬ್ರೇಕ್ಫಾಸ್ಟ್ಗೆ ಬೇಕಾಗುವಂತಹ ಒಂದಷ್ಟು ಸಿದ್ಧತೆಗಳು ಅದು ಪೂರ್ಣಗೊಂಡಿದ್ರೆ, ಇನ್ನೊಂದು ಕಡೆ ಸೆಕ್ಯೂರಿಟಿ ವಿಚಾರ. ಯಾಕಂದ್ರೆ ಇಬ್ಬರು ದೊಡ್ಡ ನಾಯಕರುಗಳು, ಸಿಎಂ ಮತ್ತು ಡಿಸಿಎಂ ಇಬ್ರು ಕೂಡ ಭೇಟಿ ಆಗ್ತಾ ಇರೋದ್ರಿಂದಾಗಿ ಇಬ್ಬರ ಸೆಕ್ಯೂರಿಟಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರಲೇಬೇಕು. ಸೊ ಹಾಗಾಗಿ ಯಾರು ಅವರ ಅಭಿಮಾನಿಗಳು ಕೂಡ ಬರ್ದೇ ಇರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ಮೀಟಿಂಗ್ ಅನ್ನ ಟಾಪ್ ಸೀಕ್ರೆಟ್ ಆಗಿಡಬೇಕು, ಗೌಪ್ಯತೆಯನ್ನ ಕಾಪಾಡ್ಕೋಬೇಕು, ಯಾರು ಕೂಡ ಒಳಗಡೆ ಏನ್ ನಡೀತಾ ಇದೆ ಅನ್ನೋ ವಿಚಾರವನ್ನ ಹೊರಗಡೆ ತರಬಾರದು. ಸೊ ಹಾಗಾಗಿನೇ ಕೆಲವು ಬೆರಳೆಣಿಕೆ ಸಿಬ್ಬಂದಿ, ತುಂಬಾ ಆಪ್ತರು ಅಂತ ಹೇಳಿ ಏನ್ ಸಿಬ್ಬಂದಿ ವರ್ಗದಲ್ಲಿ ಗುರುತಿಸ್ಕೊಂಡಿರ್ತಾರೋ ಅಂತವ್ರಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಾರೆ. ತೀರಾ ಅಗತ್ಯ ಇದಾರೆ ಅನ್ನುವಂಥ ಸಿಬ್ಬಂದಿ ಮಾತ್ರ ಇರಬೇಕು, ಬೇರೆಯವರು ಯಾರು ಕೂಡ ಒಳಗಡೆ ಇರಬಾರ್ದು ಅನ್ನುವಂಥದ್ರ ಬಗ್ಗೆ ಖಡಕ್ ಸೂಚನೆ ಕೂಡ ಹೋಗಿದೆ. ಸೊ ಹಾಗಾಗಿ ಸಿಎಂ ಮತ್ತು ಡಿಸಿಎಂ ನಡುವೆ ಏನೇ ಮಾತುಕತೆ ನಡೆದ್ರೂ ಕೂಡ ಅದು ಹೊರಗಡೆ ಬರಬಾರ್ದು, ಈ ಗೌಪ್ಯತೆಯನ್ನ ಕಾಪಾಡ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಯಾರು ಅನವಶ್ಯಕವಾಗಿ ಹೆಚ್ಚಿನ ಸಿಬ್ಬಂದಿ ಒಳಗಡೆ ಯಾರು ಕೂಡ ಇರೋ ಹಾಗಿಲ್ಲ, ತುಂಬಾ ಆಪ್ತರು ಅನ್ನುವಂಥದ್ದನ್ನ ನೋಡಿಕೊಂಡು, ಜೊತೆಗೆ ಯಾರು ಸಿಬ್ಬಂದಿ ಬೇಕೋ ಇವತ್ತು ಅವ್ರು ಮಾತ್ರ ಈ ಮೀಟಿಂಗ್ ಸಂದರ್ಭದಲ್ಲಿ ಹಾಜರಿರ್ತಾರೆ. ಸೊ ಸದ್ಯಕ್ಕೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಮೋದ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ಜೊತೆಗೆ ಹರೀಶ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮಾತಾಡ್ತಾ ಹೋಗೋಣ. ಮೊದಲದಾಗಿ ಪ್ರಮೋದ್, ಈಗ ಇನ್ನೇನು ಕೆಲವೇ ಹೊತ್ತು, ಬಹುಶಃ ಇನ್ನು 30 ನಿಮಿಷನೂ ಇಲ್ಲ, ಅದಕ್ಕೂ ಕಮ್ಮಿ, ಬಹುಶಃ 9:30ಗೆ ಬರ್ಬೋದು ಅನ್ನುವಂಥದ್ರ ಬಗ್ಗೆ ಇರುವಂತಹ ಸೂಚನೆ. ಇವತ್ತಿನ ಮೀಟಿಂಗ್ ಮೇಲೆ ಎಷ್ಟು ಮಟ್ಟಿಗೆ ಎಲ್ಲರೂ ಕೂಡ ಕಣ್ಣಿಟ್ಟಿದ್ದಾರೆ, ಹಾಗೆ ಮಹತ್ವವನ್ನು ಪಡ್ಕೊಂಡಿದೆ ಅಂತೇಳಿ. ಬಟ್ ಸ್ಟಿಲ್ ಇವತ್ತಿನ ಮೀಟಿಂಗ್ ನಲ್ಲಿ ನಿಜಕ್ಕೂ ರಾಜ್ಯ ಕಾಂಗ್ರೆಸ್ನಲ್ಲಿ ಇಲ್ಲೇ ಡೆವಲಪ್ಮೆಂಟ್ ಗಳನ್ನ ಇತ್ಯರ್ಥ ಮಾಡುವಂತಹ ಪರಿಸ್ಥಿತಿಲಿ ಇದರ ಎಲ್ಲವೂ ಕೂಡ ತೀರ್ಮಾನ ಆಗುವಂತದ್ದು ಡೆಲ್ಲಿ. ಅದರ ನಡುವೆ ಇವತ್ತಿನ ಮೀಟಿಂಗ್ ನ ಮಹತ್ವ ಏನು ಹಾಗಾದ್ರೆ? ರೆಹಮಾನ್, ಈಗ 9:00ವರೆಗೆ ಸಮಯ ನಿಗದಿಯಾಗಿದೆ. ಅಫ್ಕೋರ್ಸ್ 9:30 ಅಂದ್ರೆ ಎಕ್ಸಾಕ್ಟ್ ಆಗಿ 9:30 ಶುರುವಾಗಲ್ಲ, ಸ್ವಲ್ಪ 15 ನಿಮಿಷನೋ 20 ನಿಮಿಷನೋ ಅರ್ಧ ಗಂಟೆ ಸ್ವಲ್ಪ ವ್ಯತ್ಯಯ ಆಗುವಂತ ಸಾಧ್ಯತೆ ಇದೆ. ಈಗ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ರಾಜಕೀಯದ ಚರ್ಚೆ ಖಂಡಿತವಾಗ್ಲೂ ಆಗುತ್ತೆ. ಈ ಡಿಸಿಎಂ ಮತ್ತು ಸಿಎಂ ಮೊದಲಿಗೆ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ಸಂದೇಶವನ್ನ ಕೊಡೋದಕ್ಕೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ಯಾಕಂದ್ರೆ ರಾಜಕೀಯದಲ್ಲಿ ಅಥವಾ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನೇರ ಟ್ವೀಟ್ ವಾರ್ ಮಾಡಿರುವಂತದ್ದು ಬಹುಶಃ ಇದೇ ಮೊದಲು ಅನ್ಸುತ್ತೆ. ಈ ಕಾರಣಕ್ಕೋಸ್ಕರ ಸಂಪೂರ್ಣ ರಾಜ್ಯ ಸರ್ಕಾರದ, ಪ್ರಮುಖವಾಗಿ ಕಾಂಗ್ರೆಸ್ನ ಎಲ್ಲ ಶಾಸಕರಲ್ಲೂ ಕೂಡ ಕೆಲವೊಂದಿಷ್ಟು ಗೊಂದಲ ಇದೆ, ಕಾರ್ಯಕರ್ತರಲ್ಲಿ ಗೊಂದಲ ಇದೆ, ಜನರಲ್ಲೂ ಕೂಡ ಗೊಂದಲ ಇದೆ. ಹೀಗಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಟಗ್ ಆಫ್ ವಾರ್ ನಡೆಸ್ತಾ ಇದ್ರೆ ಸಹಜವಾಗಿ ಅದು ಸರ್ಕಾರದ ಮೇಲೆ, ಪಕ್ಷದ ಮೇಲೆ ಪರಿಣಾಮ ಬರುತ್ತೆ. ಈ ಕಾರಣಕ್ಕೋಸ್ಕರ ನೀವು ಮೊದಲು ಒಟ್ಟಾಗಿ ಕೂತು ತಿಂಡಿ ತಿಂದು ಅಥವಾ ಈ ಬ್ರೇಕ್ಫಾಸ್ಟ್ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿರುವಂತಹ ಸೂಚನೆ ಸಿಕ್ಕಿದೆ. ಅದರ ಜೊತೆಗೆ ಪ್ರಸಕ್ತ ರಾಜಕಾರಣ ನಡೀತಾ ಇದೆ, ಅದರ ವಿಚಾರ ಕೂಡ ಒಮ್ಮೆ ನೀವು ಜೊತೆಯಾಗಿ ಕೂತು ಚರ್ಚೆ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಾಧ್ಯ
ಸಾಧ್ಯನಾ? ಅಫ್ಕೋರ್ಸ್ ಇವತ್ತಿನ ಮೀಟಿಂಗ್ ಎಲ್ಲವೂ ಕೂಡ ಆಗಲ್ಲ. ನಮಗೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಈಗ ಕೇವಲ DCM ಅಷ್ಟೇ ಅಲ್ಲ, ಕೆಲ ಸಚಿವರಿಗೂ ಕೂಡ ಆಹ್ವಾನವನ್ನ ಬ್ರೇಕ್ಫಾಸ್ಟ್ಗೆ ನೀಡಲಾಗಿದೆ ಅಂತ. ಮೊದಲಿಗೆ CM ಮತ್ತೆ DCM ಇಬ್ರು ಕೂಡ ಉಪಹಾರವನ್ನ ಮಾಡ್ತಾರೆ, ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ. ಅದಾದ ಬಳಿಕ ಕೆಲ ಆಪ್ತ ಸಚಿವರನ್ನು ಕೂಡ ಆಹ್ವಾನಿಸಲಾಗಿದೆ 10 ಗಂಟೆ ನಂತರ ಅಥವಾ 10:30 ನಂತರ ಅನ್ನುವಂಥ ಸೂಚನೆ ಕೂಡ ಇದೆ. ಒಂದ್ ವೇಳೆ ಆ ಸಚಿವರು ಬಂದಂತಹ ಸಂದರ್ಭದಲ್ಲಿ DK ಇರ್ತಾರಂತ ಪ್ರಶ್ನೆ ಮೂಡಲ್ಲ. ಅಂದ್ರೆ ಇಬ್ಬರ ಮಾತುಕತೆ ಸಂದರ್ಭದಲ್ಲಿ DK ಶಿವಕುಮಾರ್ ಇನ್ನಿತರ ಸಚಿವರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಭಾಗಿಯೋದು ತೀರಾ ಕಷ್ಟ ಸಾಧ್ಯ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯವಾಗ್ತದೆ. ಹೀಗಾಗಿ ಮೊದಲಿಗೆ CM ಮತ್ತು DCM ಚರ್ಚೆ ಮಾಡ್ತಾರೆ, ಅದಾದ ಬಳಿಕ ಸಚಿವರ ಜೊತೆಗೂ ಕೂಡ ಮುಖ್ಯಮಂತ್ರಿಗಳು ಒಂದು ಅನೌಪಚಾರಿಕವಾಗಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಇನ್ನು ಸಚಿವರನ್ನೇ ಯಾಕೆ ಮುಖ್ಯಮಂತ್ರಿಗಳು ಕರೆದ್ರು ಅನ್ನುವಂತ ವಿಚಾರಕ್ಕೆ ಬಂದ್ರೆ, ಇಬ್ಬರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ರಾಜಕೀಯವಾಗಿ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇರುತ್ತೆ, ಬೇರೆ ಬೇರೆ ರೀತಿಯಂತ ಸಂದೇಶಗಳು ಹೊರಗಡೆ ಹೋಗ್ತಾ ಇರುತ್ತೆ. ಅದರಲ್ಲೂ ಕೂಡ ಆಪ್ತ ಬಣವನ್ನು ಒಂದಷ್ಟು ವಿಶ್ವಾಸದಲ್ಲಿ ಇಟ್ಕೊಳ್ಳೋ ನಿಟ್ಟಲ್ಲಿ ಈ ಒಂದು ನಡೆಯನ್ನ ಮುಖ್ಯಮಂತ್ರಿಗಳು ಮಾಡಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹೀಗಾಗಿ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಮೊದಲಿಗೆ DCM DK ಶಿವಕುಮಾರ್ ಅವರು ಭಾಗಿಯಾದ ಬಳಿಕ ಕೆಲವೊಂದಿಷ್ಟು ಸಚಿವರು ಆನಂತರ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬರುವಂತಹ ನಿರೀಕ್ಷೆ ಇದೆ. ರೇಮಾನ್, ಎಸ್ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ, ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ನೋಡಿ, ಇದು ಸಂಗತಿ ಏನು ಹೊಸ ಸೇರ್ತಾರಾ? ಇಲ್ಲ, ಆದರೆ ಈ ಬಾರಿ ಸೇರುವಂಥದ್ದು ಇದೆಯಲ್ಲ ಪ್ರಮುಖ, ವೆರಿ ಇಂಪಾರ್ಟೆಂಟ್. ಕೊಟ್ಟ ಮಾತನ್ನ ಪ್ರಸ್ತಾಪಿಸ್ತಾರ DK, ಯಾಕಂದ್ರೆ ಇಬ್ಬರೇ ಇರ್ತಾರೆ, ಅಲ್ಲಿ ಜಾಸ್ತಿ ಸಿಬ್ಬಂದಿ ಇರಲ್ಲ, ಅಲ್ಲಿ ಆಡಿದಂಥ ಮಾತು ಸೋರಿಕೆ ಆಗುತ್ತೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ದಯವಿಟ್ಟು ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಹೇಳಬಹುದಾ? ಅದನ್ನು ಸೂಚ್ಯವಾಗಿ ಪ್ರಸ್ತಾಪ ಮಾಡಬಹುದಾ? ಪವರ್ ಶೇರಿಂಗ್ ಬಗ್ಗೆ ಅವ್ರು ಕೇಳಬಹುದಾ? ನೀವೇ ಹೇಳಿದಂಥ ಮಾತು ನೀವು ಮರಿಬಾರದು ಅಂತ ಹೇಳುವಂಥ ಪ್ರಯತ್ನವನ್ನು ಮಾಡಬಹುದಾ? ಅಧಿಕಾರ ಹಂಚಿಕೆ ಸೂತ್ರವನ್ನು ಮುಂದಿಡಬಹುದಾ? ಇವೆಲ್ಲ ಪ್ರಶ್ನೆಗಳು ಕೂಡ ಇವೆ. ಯಾಕಂದರೆ ಇಬ್ಬರೇ ಕೂತಿರ್ತಾರೆ, ಇಬ್ಬರು ಎಷ್ಟರ ಮಟ್ಟಿಗೆ ಏನು ಅಂದರೆ, ಈ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಅಂತ ಒಂದು ಮಾತಿದೆ. ಎಷ್ಟು ಕಷ್ಟವೋ ನಂಬಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, 4 ದಿನದ ಈ ರಾಜಕೀಯ ಬದುಕಿನಲ್ಲಿ. ಸೊ ಇದು ಸಂಗತಿ. ಅಂದರೆ ನೀವು ಎಷ್ಟರ ಮಟ್ಟಿಗೆ ಕೂತ್ಕೊಂಡು ಮಾತಾಡ್ತಾರೆ, ಇವರು ಮನಸ್ಸಲ್ಲಿ ಇದ್ದಿದ್ದನ್ನು ಎಷ್ಟರ ಮಟ್ಟಿಗೆ ಹೇಳ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರಮೋದ್ ನಮ್ಮ ಜೊತೆಗಿದ್ದಾರೆ. ಪ್ರಮೋದ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಇಬ್ಬರೇ ಇರುವಂಥ ಈ ಸಂದರ್ಭದಲ್ಲಿ ನೋಡಿ, ಸಿಬ್ಬಂದಿನೂ ಕೂಡ ಅಲ್ಲಿ ಕಡಿತ ಮಾಡಲಾಗಿದೆ. ಯಾರೂ ಕೂಡ ಅನಗತ್ಯವಾಗಿ ಸುದ್ದಿಗಳನ್ನು ಹಬ್ಬಿಸಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಕೆಲವರು ಏನು ಅಂತಂದರೆ ಭಾಳ ನಂಬಿಕೆ ಇರುವಂಥವ್ರು ಮಾತ್ರ ಅಲ್ಲಿರ್ತಾರೆ. ಇಂಥ ಸಂದರ್ಭದಲ್ಲಿ ಇದೊಂದು ಭಾಳ ಸೂಕ್ತವಾದಂಥ ಸಂದರ್ಭ. ಅದಕ್ಕೇ ಹೈಕಮಾಂಡ್ ನೀವಿಬ್ಬರು ಕೂಡ ಒಂದಾಗಿ ಮಾತುಕತೆ ಮಾಡಿ ಅಂತ ಹೇಳಿರುವಂಥದ್ದು. ಹೀಗಾಗಿ ಇವತ್ತೇನಾದರೂ ಇಬ್ಬರೂ ನಾಯಕರು ಮನಸ್ಸು ಬಿಚ್ಚಿ ಮಾತಾಡಬಹುದಾ? ಕೊಟ್ಟ ಮಾತನ್ನು DK ಜ್ಞಾಪಿಸ್ಬೋದಾ ಅಥವಾ ಕೊಟ್ಟ ಮಾತನ್ನು CM ಜ್ಞಾಪಿಸ್ಕೊಳ್ಳಬಹುದಾ? ಏನಾಗ್ಬೋದು? ರಂಗನಾಥ್, ಎಲ್ಲವೂ ಅನ್ಕೊಂಡಂತೆ ಆಗಿದ್ರೆ ನಿನ್ನೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ದೆಹಲಿಗೆ ತೆರಳಬೇಕಿತ್ತು. ದೆಹಲಿಗೆ ಪ್ರವಾಸ ನಿಗದಿ ಕೂಡ ಆಗಿತ್ತು, ಏರೋಪ್ಲೇನ್ ಕೂಡ ಫ್ಲೈಟ್ ಕೂಡ ಬುಕ್ ಆಗಿತ್ತು. ಹೀಗಾಗಿ ಅವರು ಪ್ರವಾಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಇನ್ನೇನು ಹೋಗ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಹೈಕಮಾಂಡ್ನಿಂದ ಕರೆ ಬಂದಿದೆ, ನೀವಿಬ್ರು ಕೂಡ ಮಾತನಾಡಿ ಅಂತ ಹೇಳಿದ್ದಾರೆ. ಅದಾದ ಬಳಿಕ ಉಪಮುಖ್ಯಮಂತ್ರಿಗಳ ಆಪ್ತ ಬಳಗ ಕೂಡ ಅಥವಾ ಉಪಮುಖ್ಯಮಂತ್ರಿಗಳ ಪಡೆ ಏನಿದೆ, ಅವರ ತಂಡ ಏನಿದೆ, ಅವರಿಂದಲೂ ಕೂಡ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮೇಲೆ ಕೆಲವೊಂದಿಷ್ಟು ಸಹಜವಾದಂಥ ಮಾತುಕತೆಗಳನ್ನ ಅನೌಪಚಾರಿಕವಾಗಿ ಆಡಿದ್ದಾರೆ. ಅಂದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡಬೇಕು ಅನ್ನೋದನ್ನ ಕೇಳಿದ್ದಾರೆ ಸಹಜವಾಗಿ. ಅಫ್ಕೋರ್ಸ್ ಈಗ DK ಶಿವಕುಮಾರ್ ಕೇಳ್ತಾ ಇರುವಂತದ್ದು ಒಂದು ಮಾತಾಗಿದೆ, ಆ ಮಾತಿನ ಮೂಲಕ ನಡ್ಕೊಳ್ಳಿ ಅನ್ನುವಂಥ ಮಾತನ್ನ ನೇರವಾಗಿನೇ ಹೇಳಿದ್ದಾರೆ. ಅಂದ್ರೆ ಪರೋಕ್ಷ ಅಲ್ಲ, ನೇರವಾಗಿನೇ ಅವ್ರು ಕ್ಲೈಮ್ ಮಾಡಿದ್ದಾರೆ. ಅಥವಾ DK ಸುರೇಶ್ ಕೂಡ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನು ಉಳಿಸ್ಕೋತಾರೆ ಅನ್ನುವಂಥ ನಂಬಿಕೆ ಇದೆ ಅನ್ನುವಂಥ ಮಾತನ್ನು ಕೂಡ ಓಪನ್ ಆಗಿ ಹೇಳಿದ್ದಾರೆ. ಇವತ್ತಿನ ಸಭೆಯಲ್ಲಿ ಅವರ ಆಪ್ತ ಬಳಗದಿಂದ, ಅಂದ್ರೆ DK ಶಿವಕುಮಾರ್ ಅವರ ಆಪ್ತ ಬಳಗದಿಂದ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ, ನಾನೇನಿದ್ರು ಕೂಡ ಈ ಉಪಹಾರ ಸಭೆಯಲ್ಲಿ ಭಾಗಿಯಾಗಿ ನನ್ನ ನಿಲುವೇನಿದೆ, ಅಂದ್ರೆ ಈಗಾಗಲೇ ಅವ್ರು ಕೊಟ್ಟ ಮಾತಿದೆ, ಆ ಕೊಟ್ಟ ಮಾತಿನ ಪ್ರಕಾರ ನೀವು ಸಹಕರಿಸಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರ ಮಾಡ್ತಾರೆ ಅದನ್ನ ತಾವು ಕೂಡ ಈ ಒಂದು ಸಂದರ್ಭದಲ್ಲಿ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಪೂರಕವಾಗಿ ನೀವು ವರ್ತಿಸಿ ಅಥವಾ ಪೂರಕವಾಗಿ ಸಹಕರಿಸಿ ಅನ್ನುವಂಥ ಒಂದು ಮಾತನ್ನ ಹೇಳಿ ನಾನು ಬರ್ತೀನಿ ಅನ್ನುವಂಥ ಸಂದೇಶವನ್ನ ಅವರ ಆಪ್ತ ಬಳಗಕ್ಕೆ ನೀಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದ್ರೆ ಈ ಜಾಸ್ತಿ ಚರ್ಚೆಯ ನಿರೀಕ್ಷೆಯನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ರಂಗನಾಥ್, ಯಾಕೆಂದ್ರೆ ಇಲ್ಲಿ ನಿರ್ಧಾರ ಮಾಡುವಂಥದ್ದಲ್ಲ, ಅಲ್ಲಿ ಅಂತಿಮವಾಗಿ ಹೈಕಮಾಂಡ್ ಅಂಗಳದಲ್ಲೇ ನಿರ್ಧಾರವಾಗಬೇಕಾಗಿರುವಂಥದ್ದು. ಹೀಗಾಗಿ ಇವತ್ತಿನ ಸಭೆಯ ಮೂಲಕ ಒಂದು ಸಭೆಯಲ್ಲಿ ಏನು ಹೇಳಬೇಕು, ಏನು ಕಮ್ಯುನಿಕೇಟ್ ಮಾಡಬೇಕು ಅದನ್ನ ಹೇಳ್ತಾರೆ. ಯಾಕೆಂದ್ರೆ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಮಾತನಾಡ್ತಾ ಸಂದರ್ಭದಲ್ಲಿ ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ, ಇವತ್ತೇನು ಹೇಳ್ತೀನೋ ನಾಳೆನೂ ಅದನ್ನೇ ಹೇಳ್ತೀನಿ, ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ ಅಂತ ಹೇಳ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ DK ಶಿವಕುಮಾರ್ ಕೂಡ ಅದೇ ನಿಲುವಲ್ಲಿದ್ದಾರೆ, ಈಗ ಪವರ್ ಶೇರಿಂಗ್ ಆಗಬೇಕು, ಕೊಟ್ಟು ಮಾತಿದೆ ಅಂತ. ಹೀಗಾಗಿ ಇವತ್ತಿನ ಏನೇ ಚರ್ಚೆ ಇದ್ರೂ ಕೂಡ ಅವರವರ ನಿಲುವನ್ನ ಪರಸ್ಪರವಾಗಿ ಮುಖಾಮುಖಿಯಾಗಿ ನೇರವಾಗಿ ಮತ್ತೊಮ್ಮೆ ಹೇಳ್ಕೊಳ್ಳೋದು, ಅಷ್ಟಕ್ಕೆ ಮಾತ್ರ ಸೀಮಿತ. ರಂಗನಾಥ್, ನಿಜ ಪ್ರಮೋದ್. ಹಾಗೆ